ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಫೋರ್ತ್ ಸೆಮ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ಯಾವ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರತಿಯೊಂದು ಮಾಡ್ಯೂಲ್ದು ಕೂಡ, ಯಾಕಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ಕೊಂಡ್ಬಿಡ್ಬೇಕು ಪ್ರತಿಯೊಂದು ಮಾಡ್ಯೂಲ್ ಅಲ್ಲಿ. ಆಮೇಲೆ ಉಳಿದಿರುವಂತ ಟಾಪಿಕ್ಸ್ ಗಳನ್ನ ಓದ್ಕೋಬೇಕು. ಯಾಕಂತಂದ್ರೆ 80-20 ರೂಲ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಅಂತಂದ್ರೆ ಮೆಜಾರಿಟಿ ಆಫ್ ದಿ ಕ್ವಶನ್ಸ್ 20% ಆಫ್ ದಿ ಟಾಪಿಕ್ಸ್ ಅಲ್ಲಿ ಬರ್ತವೆ. ಸೊ ಆ ಇಂಪಾರ್ಟೆಂಟ್ ಟಾಪಿಕ್ ಗಳು ಯಾವ್ಯಾವ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮಾಡಲ್ ಪೇಪರ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮತ್ತೆ ಪ್ರತಿಯೊಂದು ಮಾಡ್ಯೂಲ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಸೇರಿಸಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಲಿಸ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಓದ್ಕೊಳ್ರಿ, ಆಮೇಲೆ ಬೇರೆ ಟಾಪಿಕ್ಸ್. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನು ಥಿಯರಿ ಪಾರ್ಟ್ ಇರುತ್ತೆ, ಸೊ ಅದನ್ನೆಲ್ಲ ನಾನು ಕೊಡ್ತೀನಿ ನಿಮಗೆ. PDF ಇರ್ತವೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಏನೇನು ಪ್ರಾಬ್ಲಮ್ಸ್ ತರ ಬರ್ತವೆ, ಸೊ ಅವುಗಳದ್ದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಸರಿನಾ? ಸೊ ಈಗ ಒಂದೊಂದೇ ಮಾಡ್ಯೂಲ್ ನೋಡ್ತಾ ಹೋಗೋಣ. ಫಸ್ಟ್ ಮೊದಲನೇ ಮಾಡ್ಯೂಲ್ ಅಂತ ಬಂದಾಗ ಯಾವ ಟಾಪಿಕ್ ಗಳು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ, ಇದರಲ್ಲೂ ಕೂಡ ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಬರುವಂತದ್ದು ಅಟ್ರಿಬ್ಯೂಟ್ಸ್ ಅಂಡ್ ಇಟ್ಸ್ ಟೈಪ್ಸ್. ಸರಿನಾ? ಅಟ್ರಿಬ್ಯೂಟ್ಸ್ ಡೆಫಿನಿಷನ್ ಅನ್ನ ಕಲೀರಿ. 6 ಟೈಪ್ಸ್ ಆಫ್ ಅಟ್ರಿಬ್ಯೂಟ್ಸ್ ಏನೋ ಬರ್ತವೆ. ಸೊ ಆ 6 ಟೈಪ್ಸ್ ಕೂಡ ನಿಮಗೆ ಗೊತ್ತಿರಬೇಕು ವಿತ್ ರೆಪ್ರೆಸೆಂಟೇಷನ್. ಸೊ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಎರಡನೇದು ಲಾಜಿಕಲ್ ವರ್ಸಸ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಸೊ ಇದರಲ್ಲಿ ನೀವು ಮಿನಿಮಮ್ ಅಂತ ಅಂದ್ರೂ ಕೂಡ 6 ಪಾಯಿಂಟ್ಸ್ ಗಳನ್ನ ಕಲಿಬೇಕಾಗುತ್ತೆ. 6 ಪಾಯಿಂಟ್ಸ್ ಡಿಫರೆನ್ಸ್ಗಳು, ಲಾಜಿಕಲ್ ವರ್ಸಸ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ನೆಕ್ಸ್ಟ್ 3 ಸ್ಕೀಮಾ ಆರ್ಕಿಟೆಕ್ಚರ್. ಸೊ 3 ಸ್ಕೀಮಾ ಆರ್ಕಿಟೆಕ್ಚರ್ ಅಲ್ಲಿ ಫಸ್ಟ್ 3 ಸ್ಕೀಮಾ ಅಂತ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಅದರ ಜೊತೆ ಅದರ ಡಯಾಗ್ರಾಮ್ ಅನ್ನು ಕೂಡ ನೀವು ಬರಿಬೇಕು. ಸೊ ಎಕ್ಸ್ಪ್ಲನೇಷನ್ ವಿತ್ ಡಯಾಗ್ರಾಮ್ ಯಾವುದು? 3 ಸ್ಕೀಮಾ ಆರ್ಕಿಟೆಕ್ಚರ್. ನೆಕ್ಸ್ಟ್ DBMS ಅಡ್ವಾಂಟೇಜಸ್ ಅಂತ ಅಂದ್ರೆ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಯೂಸ್ ಮಾಡೋದ್ರಿಂದ ನಮಗೆ ಆಗುವಂತ ಅಡ್ವಾಂಟೇಜ್ ಗಳೇನು, ಮಿನಿಮಮ್ ಅಂತ ಅಂದ್ರೂ ಕೂಡ 6 ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ER ಡಯಾಗ್ರಾಮ್ ಅನ್ನ ಬರೆಯೋದು ನೀವು ಕಲಿಲೇಬೇಕು. ಸೊ ER ಡಯಾಗ್ರಾಮ್ ಅನ್ನ ನಾವು ಒಂದು 2-3 ಪ್ರಾಬ್ಲಮ್ ಅನ್ನ ಬರೆದು ಕಲಿಬೇಕು. ಸೊ ಒಂದೇ ಸಲ ಅರ್ಥ ಆಗಲ್ಲ. ಸರಿನಾ? ಸೊ ಅದನ್ನ ಹೇಳ್ಕೊಡೋದಕ್ಕೂ ಆಗಲ್ಲ. ಒಂದೊಂದ್ಸಲಿ ER ಡಯಾಗ್ರಾಮ್ ಹೆಂಗ್ ಬರಿಬೇಕು ಅಂತ ಹೇಳ್ಕೊಡೋದಕ್ಕೂ ಆಗಲ್ಲ. ಸೊ ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಅದಕ್ಕೋಸ್ಕರ ನಾನೇನ್ ಹೇಳೋದು, ER ಡಯಾಗ್ರಾಮ್ ಅನ್ನು ಬಿಟ್ಟು ಬೇರೆ ಕಾನ್ಸೆಪ್ಟ್ ಫಸ್ಟ್ ಪರ್ಫೆಕ್ಟ್ ಆಗ್ರಿ, ಆಮೇಲೆ ER ಡಯಾಗ್ರಾಮಿಗೆ ಬರುವಂತ್ರಿ. ನೆಕ್ಸ್ಟ್ ಕೆಟಗರೀಸ್ ಆಫ್ ಡೇಟಾ ಮಾಡೆಲ್ಸ್, ಕಾಂಪೋನೆಂಟ್ ಆಫ್ ದಿ DBMS ವಿತ್ ಡಯಾಗ್ರಾಮ್. ಸೊ ಇದ್ರದ್ದು ಡಯಾಗ್ರಾಮ್ ಅನ್ನ ನಿಮ್ಗೆ ಬರೆಯಕ್ಕೆ ಗೊತ್ತಿರಬೇಕು. ಸೊ ಇಷ್ಟರಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ ಅಂತ ನೀವು ಕೇಳಿದ್ರೆ, ಫಸ್ಟ್ 3 ಸ್ಕೀಮಾ ಆರ್ಕಿಟೆಕ್ಚರ್ ಫಿಕ್ಸ್ಡ್ ಕ್ವಶನ್. 3 ಸ್ಕೀಮಾ ಆರ್ಕಿಟೆಕ್ಚರ್ ಫಿಕ್ಸ್ಡ್ ಕ್ವಶನ್. ಎರಡನೇದಾಗಿ ಬರುವಂತದ್ದು ಕಾಂಪೋನೆಂಟ್ ಮಾಡ್ಯೂಲ್ಸ್ ಆಫ್ ದಿ DBMS ವಿತ್ ಡಯಾಗ್ರಾಮ್ ಫಿಕ್ಸ್ಡ್ ಕ್ವಶನ್. ಸೊ ಈ 2 ಫಿಕ್ಸ್ಡ್ ಕ್ವಶನ್ ಬಂದೇ ಬರ್ತವೆ. ಇದ್ರ ಜೊತೆಗೆ DBMS, ಸೊ ಇದು ಮೊದಲನೇ ಮಾಡ್ಯೂಲ್ ಆಗಿರೋದ್ರಿಂದ DBMS ಅಂದ್ರೇನು, ಅದರ ಅಡ್ವಾಂಟೇಜಸ್ ಏನು ಅಂತ ಫಿಕ್ಸ್ ಕೇಳ್ತಾರೆ. ಫಸ್ಟ್ ಈ 3 ಟಾಪಿಕ್ ಅನ್ನ ಕಲೀರಿ, ಆಮೇಲೆ ಉಳಿದಿರುವಂತಹ ಟಾಪಿಕ್ ಗಳನ್ನ ಪರ್ಫೆಕ್ಟ್ ಆಗ್ತಾ ಹೋಗ್ರಿ. ಸೊ ಇವಾಗ ಎರಡನೇ ಮಾಡ್ಯೂಲ್ಗೆ ಹೋಗೋಣ. ಸೊ ಈಗ ಮಾಡ್ಯೂಲ್ 2 ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು, ಸ್ಟೆಪ್ಸ್ ಟು ಕನ್ವರ್ಟ್ ದ ಬೇಸಿಕ್ ER ಮಾಡೆಲ್ ಟು ದ ರಿಲೇಶನಲ್ ಡೇಟಾಬೇಸ್ ಸ್ಕೀಮ್. ಸರಿನಾ? ಸೊ ಯಾವ ರೀತಿ ನಾವು ಒಂದು ER ಮಾಡೆಲ್ ಅನ್ನ ರಿಲೇಶನಲ್ ಡೇಟಾ ಬೇಸ್ ಸ್ಕೀಮಾ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಅದರದ್ದು ಸ್ಟೆಪ್ ವೈಸ್ ನೀವು ಬರೀಬೇಕು, ಯಾವ ರೀತಿ ನಾವು ಕನ್ವರ್ಟ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಆಪರೇಷನ್ ಅಂಡ್ ದ ಕನ್ಸ್ಟ್ರೈಂಟ್ ವೈಲೇಷನ್. ಇದು ಫಿಕ್ಸ್ಡ್ ಕ್ವಶನ್, ಇದು ಪಕ್ಕಾ ಕಲಿಲೇಬೇಕು. ಏನು ಅಪ್ಡೇಟ್ ಆಪರೇಷನ್ಸ್ ಗಳನ್ನ ಕಲಿಬೇಕು, ಮತ್ತೆ ಕನ್ಸ್ಟ್ರೈಂಟ್ ವೈಲೇಷನ್ಸ್ ಗಳನ್ನ ಕಲಿಬೇಕು. ನೆಕ್ಸ್ಟ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೈಂಟ್ಸ್. ಸೊ ಇಂಟಿಗ್ರಿಟಿ ಕನ್ಸ್ಟ್ರೈಂಟ್ಸ್ ಮೇನ್ ಟಾಪಿಕ್, ಅದರಲ್ಲಿ ಬರುವಂತಹ ಸಬ್ ಟಾಪಿಕ್ ಆಗಿರುವಂತಹ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೈಂಟ್ಸ್ ಅನ್ನ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಯೂನರಿ ರಿಲೇಷನ್ ಆಪರೇಷನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ರಿಲೇಷನ್ಸ್ ದಟ್ ಮೇಕ್ ದೆಮ್ ಡಿಫರ್ ಫ್ರಮ್ ದ ಆರ್ಡಿನರಿ ಡೇಟಾ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಏನು? ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ರಿಲೇಷನ್ ದಟ್ ಮೇಕ್ ದೆಮ್ ಡಿಫರೆಂಟ್ ಫ್ರಮ್ ಆರ್ಡಿನರಿ ಡೇಟಾ. ಆರ್ಡಿನರಿ ಡೇಟಾಗಿನ್ನ ಡಿಫರೆಂಟ್ ಆಗಿ ಆಗುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಬರೀಬೇಕು. ನೆಕ್ಸ್ಟ್ ರಿಲೇಷನಲ್ ಆಲ್ಜಿಬ್ರಾ ಆಪರೇಷನ್, ಜಾಯಿನ್ ಇರ್ಬೋದು, ಡಿಫರೆನ್ಸ್, ಸೆಲೆಕ್ಟ್, ಯೂನಿಯನ್, ಇವುಗಳನ್ನ ಕಲಿಬೇಕು. ಸೊ ಇಷ್ಟರಲ್ಲಿ ಈ 3 ಟಾಪಿಕ್ ಫಸ್ಟ್ ಕಲೀರಿ, ನೆಕ್ಸ್ಟ್ ಉಳಿದಿರುವಂತದ್ದು. ಸೊ ಇವೆಲ್ಲವಕ್ಕೂ ಕೂಡ ನಾನು ಏನೇನು ನೋಟ್ಸ್ ಬೇಕು ಅದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನೂ ಇನ್ಪುಟ್ಸ್ ಗಳು ಜಾಸ್ತಿ ಬೇಕು ಅಂತಂದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಸರಿನಾ? ಸೊ ಇವಾಗ ಮಾಡ್ಯೂಲ್ 3 ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ಅಲ್ಲಿ ನಾನು 5 ಮಾಡ್ಯೂಲ್ ಗಳನ್ನ ನೋಡಿದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವುದು ಅಂತ ಹೇಳ್ತೀನಿ. 5 ಮಾಡ್ಯೂಲ್ ಗಳಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ಮಿಕ್ಸ್ಡ್ ಆಗಿ ಹೇಳ್ತೀನಿ. ಸರಿನಾ? ಸೊ ಇವಾಗ ಮಾಡ್ಯೂಲ್ 3 ಗೆ ಬರೋಣ. ಸೊ ಮಾಡ್ಯೂಲ್ 3 ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದ್ರೆ ಕಮಾಂಡ್ಸ್ ಇನ್ SQL, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್, ಆಲ್ಟರ್, ಡ್ರಾಪ್. ಸೊ ಇವುಗಳು ಅಷ್ಟನ್ನು ಕೂಡ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಫಂಕ್ಷನಲ್ ಡಿಪೆಂಡೆನ್ಸೀಸ್ ವಿತ್ ಇನ್ಫರೆನ್ಸ್ ರೂಲ್ಸ್.
ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಮಾಂಡ್ಸ್ ಇನ್ SQL. ನೆಕ್ಸ್ಟ್ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅದರ ಇನ್ಫರೆನ್ಸ್ ರೂಲ್ಸ್ ಜೊತೆ ಕಲಿಬೇಕಾಗುತ್ತೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ 1NF 2NF 3NF 4NF 5NF. NF ಅಂತ ಅಂದ್ರೆ ಏನು? ನಾರ್ಮಲ್ ಫಾರ್ಮ್. ಸೊ ಈ ಕ್ವಶನ್ ಅನ್ನ ಯಾವ ರೀತಿ ಕೇಳ್ತಾರೆ ಗೊತ್ತಾ? ವಾಟ್ ಈಸ್ ನಾರ್ಮಲೈಸೇಷನ್, ಎಕ್ಸ್ಪ್ಲೈನ್ 1NF 2NF 3NF, ಇಲ್ಲ ಅಂತಂದ್ರೆ 4NF 5NF. ಸೊ ಇದು ಅಷ್ಟುದು ಕೂಡ ಪ್ರಾಬ್ಲಮ್ ತರ ಬರುತ್ತೆ. ಸೊ ಇವೆಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಸರಿನಾ? ಅದು ಅಷ್ಟುದು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಅದನ್ನ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಮಾಡ್ಯೂಲ್ 3 ಪ್ಲೇ ಲಿಸ್ಟ್ ಅಲ್ಲಿ. ಇಲ್ಲ ಅಂತಂದ್ರೆ ಇದೇ ಪ್ಲೇ ಲಿಸ್ಟ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಅಪ್ಡೇಟ್ ಅನಾಮಲೈಸ್ ಅನ್ನ ಕಲಿಬೇಕಾಗುತ್ತೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. SQL ಡೇಟಾ ಟೈಪ್ಸ್, SQL ಕನ್ಸ್ಟ್ರೈನ್ಸ್, ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಫಾರ್ ದ ರಿಲೇಷನ್ ಸ್ಕೀಮಾ ಡಿಸೈನ್. ಸೊ ಇಷ್ಟು ಕಾನ್ಸೆಪ್ಟ್ಗಳು ಮಾಡ್ಯೂಲ್ 3 ಅಲ್ಲಿ ಬರುತ್ತೆ. ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಾರ್ಮಲ್ ಫಾರ್ಮ್ಗಳು, 5 ನಾರ್ಮಲ್ ಫಾರ್ಮ್ಗಳನ್ನು ಕೂಡ ಕಲಿಬೇಕು. ನೆಕ್ಸ್ಟ್ ಕಮಾಂಡ್ಸ್ ಇನ್ SQL, ಆಮೇಲೆ ಟೈಪ್ಸ್ ಆಫ್ ಅಪ್ಡೇಟ್ ಅನಾಮಲೈಸ್, ಆಮೇಲೆ ಫಂಕ್ಷನಲ್ ಡಿಪೆಂಡೆನ್ಸೀಸ್ ವಿತ್ ಇನ್ಫರೆನ್ಸ್ ರೂಲ್ಸ್ ಜೊತೆ ಅದನ್ನ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಮಾಡ್ಯೂಲ್ 4 ಹೋಗೋಣ. ನೆಕ್ಸ್ಟ್ ಮಾಡ್ಯೂಲ್ 4 ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಬಂದ್ರೆ ಆಸಿಡ್ ಪ್ರಾಪರ್ಟೀಸ್. ಸೊ ಇದು ವೆರಿ ಇಂಪಾರ್ಟೆಂಟ್, ಪ್ರತಿ ವರ್ಷನೂ ಕೂಡ ಕೇಳ್ತಾರೆ ಆಸಿಡ್ ಪ್ರಾಪರ್ಟೀಸ್. ನೆಕ್ಸ್ಟ್ ಸ್ಟೋರ್ಡ್ ಪ್ರೊಸೀಜರ್ ಲ್ಯಾಂಗ್ವೇಜ್, ಅಸರ್ಷನ್ ಅಂಡ್ ಟ್ರಿಗರ್ಸ್, ಪ್ರಾಬ್ಲಮ್ ದಟ್ ಮೇ ಅಕರ್ ವಿತ್ ದ ಟ್ರಾನ್ಸಾಕ್ಷನ್ಸ್ ದಟ್ ರನ್ ಕನ್ಕರೆಂಟ್ಲಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸ್ಟೇಟ್ಸ್ ಅಂಡ್ ಅಡಿಷನಲ್ ಆಪರೇಷನ್ಸ್. ಸೊ ಫಸ್ಟ್ ಈ ಒಂದು ಮಾಡ್ಯೂಲ್ ಅಲ್ಲಿ ನೀವು ಕಲಿಬೇಕಾಗಿರುವಂತದ್ದು ಆಸಿಡ್ ಪ್ರಾಪರ್ಟೀಸ್ ಅನ್ನ ಕಲಿಬೇಕು. ನೆಕ್ಸ್ಟ್ ಅಸರ್ಷನ್ ಅಂಡ್ ಟ್ರಿಗರ್ಸ್ ಅನ್ನ ಕಲಿಬೇಕು, ಸ್ಟೋರ್ಡ್ ಪ್ರೊಸೀಜರ್ ಲ್ಯಾಂಗ್ವೇಜ್. ಸೊ ಫಸ್ಟ್ ಈ 3 ಟಾಪಿಕ್ಗಳು ನೀವು ಪಕ್ಕ ಆಗ್ಬೇಕು. ಈ 3 ಟಾಪಿಕ್ಗಳು ಪಕ್ಕ ಆದ್ಮೇಲೆ ಈ 2 ಟಾಪಿಕ್ಗಳನ್ನ ಓದ್ಕೊಳ್ಳಿ, ಸರಿನಾ? ಸೊ ಇಷ್ಟು ಮಾಡ್ಯೂಲ್ 4 ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್. ನೆಕ್ಸ್ಟ್ ಮಾಡ್ಯೂಲ್ 5 ಹೋಗೋಣ. ಸೊ ಮಾಡ್ಯೂಲ್ 5 ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಬರುವಂತದ್ದು ಕ್ಯಾಪ್ ಥಿಯರಮ್. ಸೊ ಕ್ಯಾಪ್ ಥಿಯರಮ್ ನೀವು ಫಿಕ್ಸ್ ಕಲಿಲೇಬೇಕು. ನೆಕ್ಸ್ಟ್ ಬರುವಂತದ್ದು 2 ಫೇಸ್ ಲಾಕಿಂಗ್. ಸೊ ಲಾಕಿಂಗ್ ಗಳಲ್ಲಿ 2 ಫೇಸ್ ಲಾಕಿಂಗ್, ಬೈನರಿ ಲಾಕು, ಶೇರ್ಡ್ ಲಾಕು, ಮಲ್ಟಿಪಲ್ ಗ್ರ್ಯಾನ್ಯುಲಾರಿಟಿ ಲಾಕು, ಇವಷ್ಟನ್ನು ಕೂಡ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬರುವಂತದ್ದು ಕ್ಯಾಟಗರೀಸ್ ಆಫ್ ದಿ ನೋ SQL ಸಿಸ್ಟಮ್ ವಿತ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ವೆಯ್ಟ್ ಡೈ ಅಂಡ್ ವೂಂಡ್ ಡೈ ಪ್ರೋಟೋಕಾಲ್ಸ್. ಸೊ ಇಷ್ಟು ಟಾಪಿಕ್ಸ್ ಗಳನ್ನ ಓದ್ರಿ. ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಟಗರೀಸ್ ಆಫ್ ನೋ SQL ಸಿಸ್ಟಮ್ ವಿತ್ ಕ್ಯಾರೆಕ್ಟರಿಸ್ಟಿಕ್ಸ್, MongoDB ಕ್ರೆಡ್ ಆಪರೇಷನ್ಸ್ ಅನ್ನ ಕಲಿಬೇಕು. ಕ್ರೆಡ್ ಆಪರೇಷನ್ಸ್ ಆದ್ಮೇಲೆ ಕ್ಯಾಪ್ ಥಿಯರಮ್. ಸೊ ಈ 3 ಟಾಪಿಕ್ ಗಳನ್ನ ಕಲ್ತಾದ್ಮೇಲೆ ನೀವು ನೀಡ್ ಫಾರ್ ಕನ್ಕರೆನ್ಸಿ ಕಂಟ್ರೋಲ್ ಅಂತ ಕಲೀರಿ. ಸೊ ಇಷ್ಟಾದ್ಮೇಲೆ ಇನ್ನು ಉಳಿದಿದಾವಲ್ಲ ಲಾಕಿಂಗ್ಸ್, ಸೊ 2 ಫೇಸ್ ಲಾಕಿಂಗ್ ಇರ್ಬೋದು, ಆಮೇಲೆ ಬೈನರಿ ಲಾಕು, ಶೇರ್ಡ್ ಲಾಕು, ಮಲ್ಟಿಪಲ್ ಗ್ರ್ಯಾನ್ಯುಲಾರಿಟಿ ಲಾಕು, ಇವುಗಳನ್ನ ಕಲಿತಾ ಹೋಗಿ. ಈಗ ನಾವೇನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ ಪ್ರತಿ ಒಂದು ಮಾಡ್ಯೂಲ್ ಅಲ್ಲಿ ಅಂತಂದ್ರೆ 5 ಮಾಡ್ಯೂಲ್ ಅನ್ನು ಕೂಡ ಸೇರಿಸಿದಾಗ ನನಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಯಾವ ಟಾಪಿಕ್ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, 5 ಮಾಡ್ಯೂಲ್ ಗಳನ್ನು ಕೂಡ ಸೇರಿಸಿ. ಸೊ ಇದು ಫೈನಲ್ ಎಕ್ಸಾಮಿಗೆ ಅಂತ ಅನ್ಕೊಳ್ಳಿ. ಸೊ ಫೈನಲ್ ಎಕ್ಸಾಮಿಗೆ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಫೈನಲ್ ಎಕ್ಸಾಮ್ ಅಂತ ಬಂದಾಗ ಮಾಡ್ಯೂಲ್ 1 ಅಲ್ಲಿ, ಸೊ ಮಾಡ್ಯೂಲ್ 1 ಅಲ್ಲಿ ನೀವು ಯಾರಿಗೆ ಕಾನ್ಸಂಟ್ರೇಟ್ ಮಾಡಬೇಕು? ಅಟ್ರಿಬ್ಯೂಟ್ಸ್ ಅಂಡ್ ಇಟ್ಸ್ ಟೈಪ್, ಅಟ್ರಿಬ್ಯೂಟ್ಸ್ ಅಂಡ್ ಇಟ್ಸ್ ಟೈಪ್ಸ್ ಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ನೆಕ್ಸ್ಟ್ ಬರುವಂತದ್ದು 3 ಸ್ಕೀಮಾ ಆರ್ಕಿಟೆಕ್ಚರ್. ನೆಕ್ಸ್ಟ್ ಕಾಂಪೋನೆಂಟ್ ಮಾಡ್ಯೂಲ್ಸ್ ಆಫ್ DBMS ವಿತ್ ಡಯಾಗ್ರಾಮ್, ಕಾಂಪೋನೆಂಟ್ ಮಾಡ್ಯೂಲ್ಸ್ ಆಫ್ DBMS ವಿತ್ ಡಯಾಗ್ರಾಮ್. ಸೊ ಡಿ ಅಂತಂದ್ರೇನು? ವಿತ್ ಡಯಾಗ್ರಾಮ್ ನೀವು ಕಲಿಬೇಕು. ನೆಕ್ಸ್ಟ್ ಬರುವಂತದ್ದು ER ಡಯಾಗ್ರಾಮ್. ಸೊ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಅನ್ನ ಕೂಡ ಬರೆಯೋದು ನಿಮಗೆ ಗೊತ್ತಿರಬೇಕು. ಸೊ ಇಷ್ಟು ಮಾಡ್ಯೂಲ್ 1 ಅಲ್ಲಿ ಮೇನ್ ಎಕ್ಸಾಮ್ ಅಂತ ಬಂದಾಗ. ಮಾಡ್ಯೂಲ್ 2 ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂತಂದ್ರೆ ರಿಲೇಶನಲ್ ಆಲ್ಜಿಬ್ರಾ ಆಪರೇಷನ್ಸ್. ಸೊ ರಿಲೇಶನಲ್ ಆಲ್ಜಿಬ್ರಾ ಆಪರೇಷನ್ಸ್. ಸೊ ಯಾವ್ಯಾವು? ಜಾಯಿನ್ ಇರ್ಬೋದು, ನೆಕ್ಸ್ಟ್ ಡಿಫರೆನ್ಸ್, ನೆಕ್ಸ್ಟ್ ಸೆಲೆಕ್ಟ್, ಆಮೇಲೆ ಯೂನಿಯನ್. ಸೊ ಇವುಗಳನ್ನ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಬಂದ್ರೆ ಅಪ್ಡೇಟ್ ಆಪರೇಷನ್ಸ್ ಅಂಡ್ ಕನ್ಸ್ಟ್ರೈನ್ಸ್ ವೈಲೇಷನ್, ಅಪ್ಡೇಟ್ ಆಪರೇಷನ್ ಅಂಡ್ ಕನ್ಸ್ಟ್ರೈಂಟ್ ವೈಲೇಷನ್ಸ್. ಯಾವುದರಲ್ಲಿ? ಮಾಡ್ಯೂಲ್ 2 ಅಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಅಷ್ಟೇನಿಲ್ಲ. ಇಂಪಾರ್ಟೆಂಟ್ ಅಂತ ಬಂದ್ರೆ ನೀವು ಯೂನರಿ ರಿಲೇಷನ್ ಆಪರೇಷನ್ಸ್ ಅನ್ನ ಕಲಿತಾ ಹೋಗ್ಬೋದು ಮಾಡ್ಯೂಲ್ 2 ಅಲ್ಲಿ. ಸೊ ಮಾಡ್ಯೂಲ್ 2 ಅಲ್ಲಿ ಇವೆರಡು ಇಂಪಾರ್ಟೆಂಟ್ ಆಗ್ತವೆ. ಮಾಡ್ಯೂಲ್ 3 ಅಂತ ಬಂದಾಗ ಅಂತಂದ್ರೆ ಇದೊಂಥರ ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ, ಸರಿನಾ? ಸೊ ಈಸಿ ಕೂಡ ಇರುವಂತ ಕಾನ್ಸೆಪ್ಟ್ ಗಳು ಮತ್ತೆ ಈಸಿಯಾಗಿ ಕಲಿಯುವಂತ ಕಾನ್ಸೆಪ್ಟ್ ಗಳನ್ನೇ ನಾನು ಇಲ್ಲಿ ನೇಮ್ ಮಾಡ್ತಾ ಇರೋದು.
ಮಾಡ್ಯೂಲ್ 3 ಅಲ್ಲಿ ಕಮಾಂಡ್ಸ್ ಅನ್ನ ಕಲಿಬೇಕು. ಕಮಾಂಡ್ಸ್ ಇನ್ SQL ಯಾವ್ಯಾವು ಆಲ್ರೆಡಿ ಹೇಳಿದ್ದೀನಿ. ಇನ್ಸರ್ಟು, ಡಿಲೀಟು, ಅಪ್ಡೇಟು, ಆಲ್ಟರು ಮತ್ತೆ ಡ್ರಾಪ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದ್ರೆ ನಾರ್ಮಲ್ ಫಾರ್ಮ್ಸ್ 1NF 2NF 3NF 4NF 5NF ವರ್ಗು ಕೂಡ ಕಲಿಬೇಕು. ಸೊ ಅದ್ರದ್ದು ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಬಂದ್ರೆ ಅಪ್ಡೇಟ್ ಅನಾಮಲೈಸ್, ಟೈಪ್ಸ್ ಆಫ್ ಅಪ್ಡೇಟ್ ಅನಾಮಲೈಸ್, ಟೈಪ್ಸ್ ಆಫ್ ಅಪ್ಡೇಟ್ ಅನಾಮಲೈಸ್ ಇನ್ SQL. ಸರಿನಾ? ಇದು ಮಾಡ್ಯೂಲ್ 3 ಅಲ್ಲಿ. ಸೊ ಮಾಡ್ಯೂಲ್ 4 ಗೆ ಅಂತ ಬಂದ್ರೆ ಮಾಡ್ಯೂಲ್ 4 ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಫಸ್ಟ್ ಬರುವಂತದ್ದೇ ಆಸಿಡ್ ಪ್ರಾಪರ್ಟೀಸ್. ಆಸಿಡ್ ಪ್ರಾಪರ್ಟೀಸ್ ಸರಿನಾ? ಆಸಿಡ್ ಪ್ರಾಪರ್ಟೀಸ್ ಆದ್ಮೇಲೆ ಬರುವಂತದ್ದು ಅಸರ್ಷನ್ಸ್ ಅಂಡ್ ಟ್ರಿಗರ್ಸ್. ಅಸರ್ಷನ್ ಅಂಡ್ ಟ್ರಿಗರ್ ಸರಿನಾ? ಅಸರ್ಷನ್ಸ್ ಅಂಡ್ ಟ್ರಿಗರ್ಸ್ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದ್ರೆ ಇನ್ನು ಒಂದೇ ಒಂದು ಉಳಿದಿರೋದು ಯಾವುದು? ಸ್ಟೋರ್ಡ್ ಪ್ರೊಸೀಜರ್ ಲ್ಯಾಂಗ್ವೇಜ್. ಸ್ಟೋರ್ಡ್ ಪ್ರೊಸೀಜರ್ ಲ್ಯಾಂಗ್ವೇಜ್. ಸೊ 3 ಕಾನ್ಸೆಪ್ಟ್ ಮಾಡ್ಯೂಲ್ 4 ಅಲ್ಲಿ, 3 ಕಾನ್ಸೆಪ್ಟ್ ಮಾಡ್ಯೂಲ್ 3, 2 ಕಾನ್ಸೆಪ್ಟ್ ಮಾಡ್ಯೂಲ್ 2, 4 ಕಾನ್ಸೆಪ್ಟ್ ಮಾಡ್ಯೂಲ್ 1. ನೆಕ್ಸ್ಟ್ ನಾವು ಉಳಿದಿರೋದು ಮಾಡ್ಯೂಲ್ 5. ಸೊ ಮಾಡ್ಯೂಲ್ 5 ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ರಿಪೀಟೆಡ್ ಕೇಳ್ತಾರೆ. ಯಾಕೆ ಗೊತ್ತಾ? ಮಾಡ್ಯೂಲ್ 5 ನಿಮಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರಲ್ಲ ಅಂತ ಎಲ್ಲರಿಗೂ ಗೊತ್ತು. ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೂ ಗೊತ್ತು, ಆಮೇಲೆ ನಿಮ್ಮ ಟೀಚರ್ಸ್ಗಳಿಗೂ ಗೊತ್ತು. ಸೊ ಅದಕ್ಕೋಸ್ಕರ ಮಾಡ್ಯೂಲ್ 5 ಅಲ್ಲಿ ಆಲ್ಮೋಸ್ಟ್ ರಿಪೀಟೆಡ್ ಬರುತ್ತೆ. ಸೊ ಫಸ್ಟ್ ನೀವು ಕ್ರೆಡ್ ಆಪರೇಷನ್ಸ್ ಅನ್ನ ಕಲಿಬೇಕು. ಸೊ ಕ್ರೆಡ್ ಆಪರೇಷನ್ ಪಕ್ಕಾ ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕಾಗಿರುವಂತದ್ದು ಕ್ಯಾಪ್ ಥಿಯರಮ್. ಸೊ ಕ್ಯಾಪ್ ಥಿಯರಮ್, ಕ್ರೆಡ್ ಆಪರೇಷನ್ಸ್. ನೆಕ್ಸ್ಟ್ ಬರುವಂತದ್ದು ಲಾಸ್ಟ್ ಒನ್ ಕೆಟಗರೀಸ್ ಆಫ್ ನೋ SQL ಸಿಸ್ಟಮ್. ಕೆಟಗರೀಸ್ ಆಫ್ ನೋ SQL ಸಿಸ್ಟಮ್. ಸೊ ಇದೇ ಯಾವ ರೀತಿ, ಇದು ಒಂಥರ ಪಾಸಿಂಗ್ ಪ್ಯಾಕೇಜ್ ತರ. ಫಸ್ಟ್ ಈ ಕಾನ್ಸೆಪ್ಟ್ ಗಳನ್ನೆಲ್ಲ ಪಕ್ಕ ಆಗಿ 5 ಮಾಡ್ಯೂಲ್ ಅಲ್ಲೂ ಕೂಡ ನೀವು ಫೈನಲ್ ಎಕ್ಸಾಮ್ ಬರೀಬೇಕಾರೆ, ಸೊ 5 ಮಾಡ್ಯೂಲ್ ಅಲ್ಲೂ ಕೂಡ ಇವುಗಳನ್ನ ಪಕ್ಕ ಆಗಿದ್ದೀನಿ ಅಂತಂದ್ರೆ ಇನ್ನ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿದ್ನಲ್ಲ ಪ್ರತಿಯೊಂದು ಮಾಡ್ಯೂಲ್ ಪ್ರಕಾರ, ಸೊ ಅದನ್ನ ನೀವು ಓದ್ಬೋದು. ಸೊ ಪ್ರತಿಯೊಂದು ಮಾಡ್ಯೂಲ್ 1 to 5 ಏನೇನು ಥಿಯರಿ ಬೇಕು ಅದಷ್ಟು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇದ್ರದ್ದು PDF. ಸೊ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಇಲ್ಲ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಬಂದು ನೀವು ನಮಗೆ ಡೌಟ್ಸ್ ಅನ್ನ ಕೇಳ್ಬೋದು, ನಾನೇ ಕ್ಲಿಯರ್ ಮಾಡ್ತೀನಿ. ಸರಿನಾ? ಏನಾದ್ರೂ ಕೂಡ ಈ ಪ್ರಾಬ್ಲಮ್ ಗಳೆಲ್ಲ ಇದಾವಲ್ಲ 1NF 2NF, ಸೊ ಇವುಗಳದ್ದು ಎಲ್ಲಾದ್ರದ್ದು ಕೂಡ ವಿಡಿಯೋ ಲಿಂಕ್ಸ್ಗಳು ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಯಾವುದೇ ಸಬ್ಜೆಕ್ಟ್ ಇರಲಿ, ನಿಮಗೆ ಏನೇ ಡೌಟ್ ಇರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಆದಷ್ಟು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಸೊ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ ನಿಮ್ಮ ಮುಂದೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.